HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಿಶೇಷ ಚೇತನರಿಗೆ ಯಾಂತ್ರಿಕ ತ್ರಿಚಕ್ರ ವಾಹನ ವಿತರಣೆ, ಸ್ವಾವಲಂಬನೆಯತ್ತ ಮತ್ತೊಂದು ಹೆಜ್ಜೆ. ವಾಹನಗಳನ್ನು ಸ್ವೀಕರಿಸಿದ ಫಲಾನುಭವಿಗಳಿಂದ ಕೃತಜ್ಞತೆ ಸಲ್ಲಿಕೆ. ಬೇಲೂರು ಬೆಳೆಗಾರರ ಸಂಘಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ. 25ನೇ ವರ್ಷದ ಆಚರಣೆಗೆ ಸಜ್ಜಾದ ಕಾಫಿ ಬೆಳೆಗಾರರು. ಕಾಫಿ ತೋಟಗಾರಿಕೆಗೆ ಸಂಬಂಧಿಸಿದ ಕೃಷಿ ವಸ್ತು ಪ್ರದರ್ಶನ ಆಯೋಜನೆ. ಉತ್ತಮ ಗುಣಮಟ್ಟದ ಕಾಳುಮೆಣಸಿಗೆ ಹೆಚ್ಚಿದ ಬೇಡಿಕೆ. ವೈಜ್ಞಾನಿಕ ಕ್ರಮಗಳಿಂದ ಹೆಚ್ಚು ಆದಾಯ ಸಾಧ್ಯ. ಭಾರತೀಯ ಸಾಂಬಾರ ಮಂಡಳಿ ಸಕಲೇಶಪುರ ಉಪನಿರ್ದೇಶಕ ಸುಂದರೇಶ್ ಎನ್ ಹೇಳಿಕೆ. ವಿಶೇಷ ಚೇತನರ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಜಿಲ್ಲಾಡಳಿತದ ವತಿಯಿಂದ ಯಾಂತ್ರಿಕ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮವು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನೆರವೇರಿತು. ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಅಂಗವಿಕಲ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ, ಸಾರಿಗೆ ಇಲಾಖೆ ಮತ್ತು ವಿವಿಧ ಖಾಸಗಿ ಕೈಗಾರಿಕೆಗಳ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣ ಅವರು, ವಿಶೇಷ ಚೇತನರು ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡೆಯಾಗಿ ಆತ್ಮಗೌರವದಿಂದ ಜೀವನ ನಡೆಸಲು ಇಂತಹ ಯಾಂತ್ರಿಕ ತ್ರಿಚಕ್ರ ವಾಹನಗಳು ಬಹುಮುಖ್ಯ ಸಾಧನಗಳಾಗಿವೆ ಎಂದು ತಿಳಿಸಿದರು. ಸರ್ಕಾರ ಹಾಗೂ ವಿವಿಧ ಸಂಸ್ಥೆಗಳ ಸಹಕಾರದಿಂದ ನೀಡಲಾಗುತ್ತಿರುವ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಂಡು ಶಿಕ್ಷಣ, ಉದ್ಯೋಗ ಮತ್ತು ಸ್ವಉದ್ಯೋಗ ಕ್ಷೇತ್ರಗಳಲ್ಲಿ ಮುನ್ನಡೆಯಬೇಕೆಂದು ಕರೆ ನೀಡಿದರು. ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ಅವರು, ಸರ್ಕಾರವು ವಿಶೇಷ ಚೇತನರ ಹಿತಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ಪ್ರತಿಯೊಬ್ಬ ಫಲಾನುಭವಿಗೂ ಸಮಾನ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಬದ್ದವಾಗಿದೆ ಎಂದರು. ಜಿಲ್ಲಾ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಕೆಆರ್ ಅನುಪಮಾ ಅವರು, ಫಲಾನುಭವಿಗಳ ಅರ್ಜಿಗಳ ಪರಿಶೀಲನೆ ಬಳಿಕ ಅರ್ಹರಿಗೆ ಪಾರದರ್ಶಕವಾಗಿ ವಾಹನಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವವು ಗಮನಾರ್ಹವಾಗಿತ್ತು. ಹಿಮ್ಮತ್ ಸಿಂಕ ಕಂಪನಿಯ ಗುರುರಾಜ್, ಸುನಂದ ಫೀಡ್ಸ್ ಆಡಳಿತ ಮಂಡಳಿ ವೀರೇಂದ್ರ ಮತ್ತು ಅರವಿಂದ್ ಗಾರ್ಮೆಂಟ್ಸ್ನ ಬಾಲರಾಜು ಅವರು ಸಂಸ್ಥೆಗಳ ಸಾಮಾಜಿಕ ಹೊಣೆಗಾರಿಕೆಯ ಭಾಗವಾಗಿ ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿರುವುದಾಗಿ ತಿಳಿಸಿದರು. ವಾಹನಗಳನ್ನು ಸ್ವೀಕರಿಸಿದ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿ ತಮ್ಮ ದಿನನಿತ್ಯದ ಸಂಚಾರ ಮತ್ತು ಉದ್ಯೋಗ ಚಟುವಟಿಕೆಗಳಿಗೆ ಇದು ನೆರವಾಗಲಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಯಮುನಾ ಅಂತ ಜಿಲ್ಲಾ ಕಾರ್ಮಿಕ ಅಧಿಕಾರಿ, ಹಾಸನ ಉಪವಿಭಾಗ. ಮಾನ್ಯ ಕಾರ್ಮಿಕ ಸಚಿವರು ಈ ಹಿಂದೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಒಂದು ಮನವಿ ಕೊಟ್ಟಿದ್ದರು. CSR ಫಂಡ್ ಕೆಳಗಡೆ ವಿಶೇಷ ಚೇತನರಿಗೆ ಒಂದು ಟ್ರೈಸೈಕಲ್, ಮೋಟಾರ್ ಸೈಕಲ್ ಕೊಡಿ ಅಂತ ಮನವಿ ಕೊಟ್ಟಿದ್ದರು. ಆ ಮನವಿಯನ್ನು ಹಾಸನದಲ್ಲಿ 3 ಕಾರ್ಪೊರೇಟ್ ಸಂಸ್ಥೆಗಳು, ನಮ್ಮ ಹಿಮ್ಮತ್ ಸಿಂಕ ಮತ್ತು ಅರವಿಂದ್ ಲಿಮಿಟೆಡ್ ಅರಸೀಕೆರೆ ಮತ್ತು ಸುನಂದ ಫೀಡ್ ಸರ್ಕಲ್ಗೂಡು, ಇವರು 3 ಸಹ ಕಾರ್ಮಿಕ ಸಚಿವರ ಮನವಿಯನ್ನು ಮನ್ನಿಸಿ ಇವತ್ತು 7 ಜನ ವಿಶೇಷ ಚೇತನ ಫಲಾನುಭವಿಗಳಿಗೆ ಟ್ರೈಸೈಕಲ್ ಗಾಡಿ ಕೊಡ್ತಾ ಇದ್ದಾರೆ. ಇವತ್ತು ಸೋಮವಾರ ಮಾರ್ಚ್ 2ರಂದು ಕಾಫಿ ಬೆಳೆಗಾರರ ಸಂಘದ ಬೆಳ್ಳಿ ಹಬ್ಬವನ್ನು ಶಿವಕುಮಾರ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಸಂಘವು 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಹಿನ್ನೆಲೆಯಲ್ಲಿ ಕೃಷಿ ವಸ್ತು ಪ್ರದರ್ಶನ ಹಾಗೂ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿದ್ದು, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಮತ್ತು ಕಾರ್ಯದರ್ಶಿ ಸಂಜಯ್ ಗೌರಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸಂಘವು ಕಳೆದ 25 ವರ್ಷಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ಭಾಗದ ಸಾವಿರಾರು ಕಾಫಿ ಬೆಳೆಗಾರರನ್ನು ಒಗ್ಗೂಡಿಸಿ ಬೃಹತ್ ಸ್ವರೂಪಕ್ಕೆ ಬೆಳೆದಿದೆ. ಕಾಫಿ ಬೆಳೆಗಾರರ ಹಕ್ಕುಗಳ ರಕ್ಷಣೆ, ಸಮಸ್ಯೆಗಳ ಪರಿಹಾರ ಮತ್ತು ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತುವ ಕಾರ್ಯವನ್ನು ಸಂಘ ನಿರಂತರವಾಗಿ ಮಾಡುತ್ತಿದೆ. ಈ ಬೆಳ್ಳಿ ಹಬ್ಬವು ಸಂಘದ ಸಾಧನೆಯ ಸಂಕೇತವಾಗಿದೆ ಎಂದರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಬೆಳೆಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಕಾಫಿ ತೋಟಗಾರಿಕೆಗೆ ಸಂಬಂಧಿಸಿದ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಹೊಸ ತಂತ್ರಜ್ಞಾನ, ರಸಗೊಬ್ಬರ, ಯಂತ್ರೋಪಕರಣಗಳು ಮತ್ತು ಬೆಳೆ ಸುಧಾರಣೆಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಲಾಗುತ್ತದೆ. ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವ ಹಾಗೂ ಶಾಸಕ ಕೃಷ್ಣ ಭೈರೇಗೌಡರು, ಚಿಕ್ಕಮಗಳೂರಿನ ಶಾಸಕ ಸಿಟಿ ರವಿ, ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮತ್ತು ಕಾಫಿ ಮಂಡಳಿ ಸಿಇಒ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಕಾಡಾನೆ ಸಮಸ್ಯೆ, ಒತ್ತುವರಿ ಸಮಸ್ಯೆ, ವಿದ್ಯುತ್ ಸಬ್ಸಿಡಿ ಸೇರಿದಂತೆ ಬೆಳೆಗಾರರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳ ಬಗ್ಗೆ ಕೃಷಿ ಸಚಿವರಿಗೆ ಮನವರಿಕೆ ಮಾಡಲಾಗುತ್ತದೆ. ಬೆಳೆಗಾರರ ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಮಹಾಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ತಿಳಿಸಿದರಲ್ಲದೆ, ಕಾಫಿ ಬೆಳೆಗಾರರು ಇತ್ತೀಚೆಗೆ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳ ಬಗ್ಗೆ ಮಹಾಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ನಡೆಸಲಾಗುವುದು. ವಿಶೇಷವಾಗಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ತೋಟಗಳಿಗೆ ಹಾನಿಯಾಗುತ್ತಿದೆ, ಬೆಳೆ ನಷ್ಟವಾಗುವುದಲ್ಲದೆ ಕಾರ್ಮಿಕರಿಗೂ ಭದ್ರತೆ ಸಮಸ್ಯೆ ಉಂಟಾಗುತ್ತಿದೆ. ಈ ಹಿನ್ನೆಲೆ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವಂತೆ ಕೃಷಿ ಸಚಿವರಿಗೆ ಮನವರಿಕೆ ಮಾಡಲಾಗುತ್ತದೆ. ಒಟ್ಟಾರೆ ಬೆಳೆಗಾರರ ಸಮಸ್ಯೆಗೆ ಸಮಗ್ರ ಪರಿಹಾರ ಕಂಡುಹಿಡಿಯಲು ಮಹಾಸಭೆ ವೇದಿಕೆಯಾಗಲಿದೆ ಎಂದು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಹಾಗೂ ಕಾರ್ಯದರ್ಶಿ ಸಂಜು ಕೌರಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೆಂಡೆಹಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತನ್, ಖಜಾಂಚಿ ಶಿವೇಗೌಡ, ಯೋಗೇಶ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಮಾಜಿ ಅಧ್ಯಕ್ಷರುಗಳು, ಎಲ್ಲ ಹಿರಿಯ ಬೆಳೆಗಾರರು, ಸದಸ್ಯರುಗಳು ಅವರುಗಳ ಸಹಕಾರದಿಂದ ಇವತ್ತು ಸಂಘ ಒಂದು
ಬೃಹದಾಕಾರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ದಾನಿಗಳು ಬೆಳೆಗಾರರು ಸಹ ಕಾರಣರಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ 25 ವರ್ಷ ತುಂಬಿದ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕ ಮಹಾಸಭೆ ಜೊತೆಗೆ ಕೃಷಿ ವಸ್ತು ಪ್ರದರ್ಶನವನ್ನು ಕೂಡ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ತಾಲೂಕಿನ ಎಲ್ಲ ಬೆಳೆಗಾರರು, ಕಾಫಿ ಪ್ರಿಯರು, ವರ್ತಕರು, ಸಾರ್ವಜನಿಕ ಬಂಧುಗಳು, ವಿಶೇಷವಾಗಿ ಎಲ್ಲ ಮಹಿಳೆಯರು ಕೂಡ, ಕಾರ್ಮಿಕರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ಅವತ್ತಿನ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕಾಳುಮೆಣಸು ವಾಣಿಜ್ಯ ಬೆಳೆಯಾಗಿದ್ದು ಉಪ ಬೆಳೆಯಾಗಿ ಬೆಳೆದರೂ ಲಾಭದಾಯಕವಾಗಿದೆ. ಉತ್ತಮ ಗುಣಮಟ್ಟದ ಕಾಳುಮೆಣಸಿಗೆ ದೇಶೀಯ ಹಾಗೂ ರಫ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ರೈತರು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸುವ ಮೂಲಕ ಹೆಚ್ಚು ಆದಾಯ ಗಳಿಸಬಹುದೆಂದು ಭಾರತೀಯ ಸಂಬಾರ ಮಂಡಳಿ ಸಕಲೇಶಪುರ ಉಪನಿರ್ದೇಶಕ ಸುಂದರೇಶನ್ ಎನ್ ತಿಳಿಸಿದರು. ಸಕಲೇಶಪುರ ತಾಲೂಕಿನ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಕಚೇರಿಯಲ್ಲಿ ಕಾಳುಮೆಣಸು ಉತ್ಪಾದನೆಯಲ್ಲಿ ಗುಣಮಟ್ಟ ಸುಧಾರಣೆ ಕುರಿತ ಮಹತ್ವದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಳುಮೆಣಸಿನ ಕೊಯ್ಲೋತ್ತರ ನಿರ್ವಹಣೆ, ಸರಿಯಾದ ಒಣಗಿಸುವ ತಂತ್ರಗಳು, ಶುದ್ದೀಕರಣ ಮತ್ತು ಗ್ರೇಡಿಂಗ್ ಪ್ರಕ್ರಿಯೆಗಳು, ಸಂಗ್ರಹಣಾ ವಿಧಾನಗಳು ಸೇರಿದಂತೆ ಗುಣಮಟ್ಟ ಕಾಪಾಡುವ ವೈಜ್ಞಾನಿಕ ಕ್ರಮಗಳ ಬಗ್ಗೆ ರೈತರು ಹೆಚ್ಚಿನ ಗಮನ ಹರಿಸಬೇಕೆಂದು ತಿಳಿಸಿದರು. ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒದಗಿಸಿದರೆ ಉತ್ತಮ ಬೆಲೆ ದೊರಕುವ ಸಾಧ್ಯತೆ ಹೆಚ್ಚುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಕ್ಷೇತ್ರಾಧಿಕಾರಿ ಎಸ್ ಕುಮಾರ್ ಮಾತನಾಡಿ, ಕಾಳುಮೆಣಸಿನ ಉತ್ತಮ ಉತ್ಪಾದನೆಗೆ ಸರಿಯಾದ ತಳಿ ಆಯ್ಕೆ ಅತ್ಯಂತ ಮುಖ್ಯ ಎಂದರು. ಸ್ಥಳೀಯ ಹವಾಮಾನ ಮತ್ತು ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಹೆಚ್ಚು ಇಳುವರಿ ಹಾಗೂ ರೋಗ ನಿರೋಧಕ ಶಕ್ತಿಯುಳ್ಳ ತಳಿಗಳನ್ನು ಆಯ್ಕೆ ಮಾಡಿದಲ್ಲಿ ಉತ್ತಮ ಫಲಿತಾಂಶ ದೊರಕುತ್ತದೆ ಎಂದು ತಿಳಿಸಿದರು. ನಂತರ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಅಧ್ಯಕ್ಷ ವಿಪಿ ವಿಶ್ವನಾಥ್ ಮಾತನಾಡಿ, ಇಂತಹ ಜ್ಞಾನವರ್ಧಕ ಕಾರ್ಯಕ್ರಮಗಳು ರೈತರ ಆದಾಯ ವೃದ್ಧಿಗೆ ಮತ್ತು ಗುಣಮಟ್ಟಾಧಾರಿತ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಪ್ರೇರಣೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಕಾರ್ಯಾಗಾರವು ಕಾಳುಮೆಣಸು ಬೆಳೆಗಾರರಿಗೆ ಪ್ರಾಯೋಗಿಕ ಮಾರ್ಗದರ್ಶನ ನೀಡುವ ಮೂಲಕ ಗುಣಮಟ್ಟಾಧಾರಿತ ಉತ್ಪಾದನೆಗೆ ಪ್ರೇರಣೆ ನೀಡಿದ ಮಹತ್ವದ ಕಾರ್ಯಕ್ರಮವಾಯಿತು. ಕಾರ್ಯಕ್ರಮದಲ್ಲಿ ಎಚ್ಡಿಪಿಎ ಮಾಜಿ ಸಂಘಟನಾ ಕಾರ್ಯದರ್ಶಿ ಕೆಪಿ ಕೃಷ್ಣೇಗೌಡ, ಸಂಘದ ಖಜಾಂಚಿ ಹೂವಣ್ಣಗೌಡ, ಕಾರ್ಯದರ್ಶಿ ಅರುಣ್ಗೌಡ ಕರಡಿಕಾಲ, ಜಂಟಿ ಕಾರ್ಯದರ್ಶಿ ವಿಜಯಕುಮಾರ್, ಸಂಘಟನಾ ಕಾರ್ಯದರ್ಶಿ ಅನಿಲ್ ಜಾತಹಳ್ಳಿ, ಗಿರೀಶ್ ಚಿನ್ನಳ್ಳಿ, ಇಷ್ಟಾರ್ಥ, ಸಕಲೇಶಪುರ ಸಾಂಬಾರ ಮಂಡಳಿಯ ಕುಮಾರಿ ಭಾರತಿ ಎಬಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಬೆಳೆಗಾರರು ಮತ್ತು ಯುವ ರೈತರು ಭಾಗವಹಿಸಿ ತಮ್ಮ ಅನುಮಾನಗಳಿಗೆ ಸ್ಪಷ್ಟನೆ ಪಡೆದುಕೊಂಡರು. HCN ನ್ಯೂಸ್, ಸಕಲೇಶಪುರ. ನಾನಾ ತರ ಇರ್ತದೆ. ಒಂದು ರೋಗ ಬರೀ ನಮ್ಮ ತೋಟದಲ್ಲೇ ಬರ್ತಾ ಇದೆ. ನೀವು ನರ್ಸರಿ ಎಲ್ಲಿಂದ ತಂದಿರಿ ಅಲ್ಲಿಂದನೂ ಬರ್ತದೆ. ನರ್ಸರಿ ಗಿಡದಿಂದನೇ ಶುರು ಆಗುತ್ತೆ ರೋಗ, ಆಯ್ತಾ? ಆಮೇಲೆ ನಿಮ್ ತೋಟದಲ್ಲಿ ನಾನು ಹೇಳಿದೆ, ಮಳೆ ಹುಯ್ಯುವಾಗ ತೋಟಕ್ಕೆ ಹೋಗಿ ಅಂತ. ಮಳೆ ಹುಯ್ಯಿ ನಿಂತ ಮೇಲೆ ಹೋಗಿ ಉಪಯೋಗ ಇಲ್ಲ. ಅಥವಾ ನಿಂತು ಒಂದು ವಾರ ಆದ್ಮೇಲೆ 3 ದಿನ ಆದ್ಮೇಲೆ ಹೋದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಮಳೆ ನಿಲ್ತ ಈ ಗಳಿಗೆ ನಿಂತ ದಯವಿಟ್ಟು ಹೋಗಿ ಒಂದು ಸ್ವಲ್ಪ ಟೈಮ್ ಮಾಡ್ತಾರೆ. ಬುಡದ ಹತ್ರ ನೋಡಿ. ಎರಡನೇದು ಡ್ರೈನೇಜ್ ಅಂಡ್ ಇರಿಗೇಷನ್ ಎರಡು ಬೇಕು. ನೀರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ರಾಜ್ ಡೈಮಂಡ್ಸ್ ಅಂಡ್ ಆಂಟಿಕ್ ಜ್ಯುವೆಲರಿ ಎಕ್ಸಿಬಿಷನ್ ಅಂಡ್ ಸೇಲ್. ರಾಜ್ ಡೈಮಂಡ್ ಸಾಂಪ್ರದಾಯಿಕ ಮತ್ತು ಆಧುನಿಕ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ. ಫೆಬ್ರವರಿ 20, 21, 22, 2026 ಬೆಳಗ್ಗೆ 10:30ರಿಂದ ರಾತ್ರಿ 8ರವರೆಗೆ. ಸ್ಥಳ ಅಶೋಕ್ ಹೋಟೆಲ್, ಬಿಎಂ ರಸ್ತೆ, ಹಾಸನ. ವಿಶೇಷ ಆಕರ್ಷಣೆಗಳು: ಓಪನ್ ಸೆಟ್ಟಿಂಗ್ ಕಲೆಕ್ಷನ್, ಸೌಥರ್ನ್ ಸ್ಪ್ಲೆಂಡರ್, ರೂಬಿ ಸ್ಪ್ಲೆಂಡರ್, ಏನ್ಷಿಯಂಟ್ ಸ್ಪ್ಲೆಂಡರ್ ಹಾಗೆ ಮಹಾರಾಣಿ ಸ್ಪ್ಲೆಂಡರ್, ವಿಕ್ಟೋರಿಯನ್ ಸ್ಪ್ಲೆಂಡರ್, ಸಾಲಿಟೇರ್ ಸ್ಪ್ಲೆಂಡರ್, ವೈಟ್ ಬಾಕ್ಸ್ ಕಲೆಕ್ಷನ್, ಕೆನರಿ ಸ್ಪ್ಲೆಂಡರ್, ಎಕ್ಸ್ಕ್ಲೂಸಿವ್ ಜಮ್ ಸ್ಟೋನ್ಸ್, ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಟ್ಸ್. ನಿಮ್ಮ ವೈಭವಕ್ಕೆ ಹೊಳಪು ನೀಡುವ ಅಪರೂಪದ ವಜ್ರಾಭರಣಗಳ ಪ್ರದರ್ಶನ. ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸಗಳ ಅಪೂರ್ವ ಸಂಯೋಜನೆ. ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಆಭರಣವನ್ನ ಆಯ್ಕೆ ಮಾಡಿ. ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ಹಾಸನ, ಅಶೋಕ, ಬಿಎಂ ರೋಡ್, ಹಾಸನ್. ಸಂಪರ್ಕ ಸಂಖ್ಯೆ 9035506363. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅರ್ಹರು ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ವಿಶೇಷ ಸೌಲಭ್ಯಗಳನ್ನು ಪಡೆಯಬೇಕೆಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ತಿಳಿಸಿದರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದಲ್ಲಿರುವ ಜಿಲ್ಲಾ ಕಸಾಪ ಭವನದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಯೋಜನೆ ಹಾಗೂ ಇ ಶ್ರಮ್ ಪೋರ್ಟಲ್ ಅಡಿ ನೋಂದಣಿ ಅವಶ್ಯಕವಾಗಿದೆ ಎಂದು ಹೇಳಿದರು. ಯಾವುದೇ ಸರ್ಕಾರಿ ಯೋಜನೆ ಜಾರಿಗೊಳಿಸಲು ಸಮಗ್ರ ಡೇಟಾ ಅಗತ್ಯವಿದ್ದು, ಇ ಶ್ರಮ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿದರೆ ಅಸಂಘಟಿತ ಕಾರ್ಮಿಕರ ನಿಖರ ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗುತ್ತದೆ. ಅದರ ಆಧಾರದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಎಂದರು. ಕೋವಿಡ್ ಸಮಯದಲ್ಲಿ ಪ್ರಾರಂಭವಾದ ಈ ನೋಂದಣಿ ಪ್ರಕ್ರಿಯೆಯಿಂದ ಕಾರ್ಮಿಕರ ಮಾಹಿತಿ ಸಂಗ್ರಹ ಸುಗಮವಾಗಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಪಿಂಚಣಿ ಯೋಜನೆಯಡಿ 18 ರಿಂದ 40 ವರ್ಷದ ಒಳಗಿನ ಅಸಂಘಟಿತ ಕಾರ್ಮಿಕರು ಮಾಸಿಕವಾಗಿ 55 ರಿಂದ 200 ರವರೆಗೂ ವಂತಿಗೆ ಪಾವತಿಸಬೇಕು. ಕಾರ್ಮಿಕರು ನೀಡುವ ಮೊತ್ತಕ್ಕೆ ಸಮಾನ ಮೊತ್ತವನ್ನು ಕೇಂದ್ರ ಸರ್ಕಾರ ಜಮೆ ಮಾಡುತ್ತದೆ. 60 ವರ್ಷ ಪೂರೈಸಿದ ಬಳಿಕ ಪ್ರತಿ ಮಾಸ 3,000 ಪಿಂಚಣಿ ಲಭ್ಯವಾಗುತ್ತದೆ. ಅಪಘಾತ, ಮರಣ ಸಂಭವಿಸಿದರೆ ನಾಮಿನಿಗೆ 50% ಆರ್ಥಿಕ ನೆರವು ದೊರೆಯುತ್ತದೆ ಎಂದು ವಿವರಿಸಿದರು. ನೋಂದಣಿ ಮಾಡಿದ ತಕ್ಷಣ ಲಾಭ ಸಿಗದಿದ್ದರೂ ಅಗತ್ಯ ಸಂದರ್ಭಗಳಲ್ಲಿ ಸೌಲಭ್ಯಗಳು ಲಭ್ಯವಾಗುತ್ತವೆ. ಹೀಗಾಗಿ ಯಾವುದೇ ಆತಂಕವಿಲ್ಲದೆ ನೋಂದಣಿ ಮಾಡಿಕೊಂಡು ಯೋಜನೆಗಳ ಸದುಪಯೋಗ ಪಡೆಯಬೇಕೆಂದು ಮನವಿ ಮಾಡಿದರು. ಆರೋಗ್ಯ ಶಿಬಿರದ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆ ಇಂಜಿನಿಯರ್ ಕೆಆರ್ ಕವಿತಾ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ಕಾರ್ಮಿಕ ಇಲಾಖೆ ಇನ್ಸ್ಪೆಕ್ಟರ್ ಆನಂದರಾಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಹಲವಾರು ವಿಧದ ಕಾರ್ಮಿಕರಿಗೆ ಈ ಹಿಂದೆ ಯಾರಿಗೂ ಇಲ್ಲದೆ ಇರುವಂತಹ ಸವಲತ್ತುಗಳು ಯಾರೆಲ್ಲ ಕಾರ್ಮಿಕರಿದ್ರು ಅವರೆಲ್ಲರೂ ಕೂಡ ಆ ಸೌಲಭ್ಯದ ಒಳಗಡೆ ತರುವಂತಹ ಅನೇಕ ಕಾರ್ಯಕ್ರಮಗಳನ್ನ ತಗೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಸರ್ ಯಾರ್ಯಾರು ಇನ್ನೂ ಕೂಡ ಈ ಯಾವುದೇ ಕಾರ್ಯಕ್ರಮದ ಒಳಗಡೆ ಇಲ್ಲ ಅಂತ ಕೂತು ಯೋಚನೆ ಮಾಡಿ ಯಾರನ್ನ ತರಬಹುದು ಮತ್ತೆ ಹೇಗೆ ತರಬಹುದು. ಯಾವುದೇ ಯೋಚನೆ ತರಬೇಕು ಅಂತಂದ್ರೆ ಅದಕ್ಕೆ ದುಡ್ಡು ಬೇಕಾಗುತ್ತೆ. ಆ ದುಡ್ಡನ್ನೇ ಹೆಂಗ್ ಕಲೆಕ್ಟ್ ಮಾಡೋದು, ಇದು ದೊಡ್ಡ ವಿಚಾರ. ದುಡ್ಡು ಕಲೆಕ್ಟ್ ಆದ್ರೆ ಮಾತ್ರ ಯಾವ್ದಾದ್ರು ಯೋಜನೆ ತಂದು ಆ ಯೋಜನೆ ಒಳಗಡೆ ಸೌಲಭ್ಯಗಳನ್ನ ಕೊಡಬಹುದು. ಸೌಲಭ್ಯಗಳೇ ಇಲ್ಲದೆ ಯೋಜನೆಗಳನ್ನ ತರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದುಡ್ಡಿನಿಂದ ಉತ್ಪತ್ತಿ ಮಾಡಬೇಕು ಅಥವಾ ಫಂಡ್ಸ್ ಎಲ್ಲಿಂದ ಜನರೇಟ್ ಮಾಡಬೇಕು, ಇದು ದೊಡ್ಡ ಕ್ವೆಶ್ಚನ್. ಇದರ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾವ ಯಾವ ರೀತಿಯಿಂದ ಫಂಡ್ಸ್ ಉತ್ಪಾದನೆ ಮಾಡಬಹುದು ಅವೆಲ್ಲವನ್ನು ಯೋಚನೆ ಮಾಡಿ ಸೌಲಭ್ಯಗಳನ್ನ ತರುವಂತಾಗಿ ಎಲ್ಲರಿಂದ ಇವತ್ತು ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಅವರ ಜನ್ಮದಿನದ ಹುಟ್ಟುಹಬ್ಬದ ಜೊತೆಗೆ ಕಾರ್ಮಿಕರೆಲ್ಲರಿಗೂ ಹೇಳೋಣ. ಜೊತೆಗೆ ಇವತ್ತು ವಿದ್ಯುತ್ ಕಾರ್ಮಿಕರ ಸಂಘ ಮತ್ತು ವಿವಿಧ ಕಾರ್ಮಿಕರ ಸಂಘದ ವತಿಯಿಂದ ನಡೀತಾ ಇರುವಂತಹ ಪ್ರೋಗ್ರಾಮ್ ಅಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಯೋಜನೆ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆರೋಗ್ಯ ಶಿಬಿರದ ಬೇಲೂರು ಕೆಂಪೇಗೌಡ ರಸ್ತೆಯಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಸ್ಥಳೀಯ ವಾರ್ಡ್ ಸದಸ್ಯ ಹಾಗೂ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಬೇಲೂರು ಪುರಸಭೆ ವ್ಯಾಪ್ತಿಯ 7ನೇ ವಾರ್ಡ್ನಲ್ಲಿ ನಗರೋತ್ಥಾನದಿಂದ ನಡೆಯುತ್ತಿರುವ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಅಲ್ಲದೆ ಸಾರ್ವಜನಿಕರಿಗೆ ಕುಡಿಯುವ ನೀರಿಲ್ಲದೆ ಹಾಗೂ ಕಳಪೆ ಕಾಮಗಾರಿಯಿಂದಾಗಿ ವೃದ್ಧರು ತಿರುಗಾಡಲು ಸಾಧ್ಯವಾಗದ ಹಿನ್ನೆಲೆ 8 ದಿನಗಳಲ್ಲಿ ಕಾಮಗಾರಿ ಸರಿಪಡಿಸದಿದ್ದರೆ ಜೆಸಿಬಿಯಿಂದ ನಾನೇ ತೆರವುಗೊಳಿಸುವುದಾಗಿ ಪುರಸಭೆ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕೆಂಪೇಗೌಡ ರಸ್ತೆ ಅವೈಜ್ಞಾನಿಕವಾಗಿ ಇಲ್ಲಿಯ ಇಂಜಿನಿಯರ್ ಗುತ್ತಿಗೆದಾರ ಮಾಡುತ್ತಿದ್ದರೂ ನಮ್ಮ ಮುಖ್ಯಾಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ನನ್ನ ವಾರ್ಡ್ನಲ್ಲಿ ವೃದ್ಧರೇ ಹೆಚ್ಚಾಗಿರೋದ್ರಿಂದ ರಸ್ತೆ ಕಾಮಗಾರಿ ಮಾಡೋ ಸಂದರ್ಭ 5 ಅಡಿ ಎತ್ತರಕ್ಕೆ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಿರೋದ್ರಿಂದ ಹಗ್ಗ ಹಿಡಿದು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಕಾಮಗಾರಿ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಹಾಕಿದ್ದಾರೆ. ಇದರಿಂದ ಕುಡಿಯುವ ನೀರಿಲ್ಲದೆ ಪರದಾಡುವ ಸ್ಥಿತಿ ಉಂಟಾಗಿದೆ. ಈಗಾಗಲೇ ಶಾಸಕರಿಗೆ ಈ ಕಾಮಗಾರಿ ವಿರುದ್ಧ ಹಲವಾರು ಬಾರಿ ಮನವಿ ಮಾಡಿದ್ರೂ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ. 8 ದಿನಗಳ ಕಾಲಾವಕಾಶವನ್ನ ನೀಡುತ್ತಿದ್ದು ಸರಿಯಾದ ಕಾಮಗಾರಿ ಮಾಡದಿದ್ರೆ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಪುರಸಭೆ ಮುಂಭಾಗದಲ್ಲಿ ಪ್ರತಿಭಟಿಸುವುದಾಗಿ, ಜೊತೆಗೆ ನಾನೇ ಖುದ್ದಾಗಿ ಜೆಸಿಬಿ ಮೂಲಕ ಈ ಕಾಮಗಾರಿಯನ್ನು ತೆರವುಗೊಳಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಈಗಾಗಲೇ ಪುರಸಭೆ ವ್ಯಾಪ್ತಿಯ ಕಾಮಗಾರಿ ನಡೆಯುತ್ತಿರುವುದರಿಂದ ಕಾಮಗಾರಿಗಳ ಸಂದರ್ಭ ಕುಡಿಯುವ ನೀರು ಸೇರಿದಂತೆ ಯಾವುದೇ ಸಾರ್ವಜನಿಕ ಸೌಲಭ್ಯಗಳು ಹಾನಿಯಾದರೆ ಗುತ್ತಿಗೆದಾರರೇ ಸರಿಪಡಿಸಬೇಕೆಂದು ಸೂಚನೆ ನೀಡಿದ್ದೆ. ನಮ್ಮ ಮುಖ್ಯಾಧಿಕಾರಿಗಳಿಗೂ ಇದರ ಬಗ್ಗೆ ಸೂಚನೆ ನೀಡಿದ್ರೂ ಕಾಮಗಾರಿ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ನಡೆಸಿಲ್ಲ. ಮುಖ್ಯಾಧಿಕಾರಿಗಳು ಯಾವುದೇ ವಾರ್ಡ್ಗಳ ಪರಿಶೀಲನೆ ನಡೆಸದೇ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತಿದೆ. ಇಷ್ಟೆಲ್ಲ ನಷ್ಟ ಆಗಿರೋದ್ರಿಂದ ಅವುಗಳನ್ನು ಗುತ್ತಿಗೆದಾರರೇ ಪರಿಶೀಲಿಸಬೇಕು ಎಂದರು.
ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಸ್ಥಳೀಯ ನಿವಾಸಿ ಪೇಂಟ್ ರವಿ ಮಾತನಾಡಿ, ಶಾಸಕರು ಅವರ ಮಾತಿನಂತೆ ನಿಲ್ಲದೆ ಕಳಪೆ ಕಾಮಗಾರಿ ನಡೆಯುತ್ತಿದ್ರೂ ಅದರ ಬಗ್ಗೆ ಏಕೆ ಮಾತನಾಡುತ್ತಿಲ್ಲ? ಈ ಭಾಗದ ನಿವಾಸಿಗಳಿಗೆ ಇಷ್ಟೆಲ್ಲ ತೊಂದರೆಯಾಗುತ್ತಿದ್ರೂ ಶಾಸಕರು ಕೈಕಟ್ಟಿ ಕುಳಿತಿದ್ದಾರೆ. ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಶಾಸಕರು ಮಾಡೋದು ಸರಿಯಲ್ಲ. ಬಿಕ್ಕೋಡು ರಸ್ತೆ ಮಾಡುತ್ತಿರುವ ಕಾಮಗಾರಿ ಸಂದರ್ಭದಲ್ಲಿ 4-5 ಅಡ್ಡ ರಸ್ತೆಗಳಿದ್ದು ಅಲ್ಲಿಗೆ ತಿರುಗಾಡಲು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದರಿಂದ ಇದರ ಬಗ್ಗೆ ಗಮನ ಹರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ವೇಳೆ ಸ್ಥಳೀಯ ನಿವಾಸಿ ಶೇಷೇಗೌಡ, ಸುರೇಶ್, ರತ್ನಮ್ಮ, ರಾಮು, ಜಯಮ್ಮ, ಶಬಾನಾ ಬಾನು, ಮಂಜುಳಾ, ಪದ್ಮಾಕ್ಷಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ರವಿ ಅಂತ ನಾನು ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಿದ್ದೀನಿ. ಇಲ್ಲಿ ಪಾತಾಳೇಶ್ವರ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷರಿದ್ದೀನಿ. ಈಗ ಏನು ವಿಪರ್ಯಾಸ ಅಂತ ಅಂದ್ರೆ ಇಲ್ಲಿ ಸುಮಾರು 5-6 ತಿಂಗಳು ಆಯಿತು ಈ ಕಾಮಗಾರಿ ಸ್ಟಾರ್ಟ್ ಆಗಿ. ಸುಮಾರು 3 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿನ ಸ್ಟಾರ್ಟ್ ಮಾಡಿ ಸುಮಾರು 5 ತಿಂಗಳೇ ಕಳೆದೋಯ್ತು. 5 ತಿಂಗಳಲ್ಲಿ ಅವೈಜ್ಞಾನಿಕ ಕಾಮಗಾರಿ ಅಂತ ನಡೀತಾ ಇದ್ದೀವಿ. ಯಾಕೆ ಅಂತಂದರೆ ಇವತ್ತು ಕಾಮಗಾರಿ ಗುಣಮಟ್ಟನೂ ಸಹ ಇವತ್ತು ನೋಡದಂತೆ ಬಂದಿಲ್ಲ. ಇದಕ್ಕೆಲ್ಲ 8 ದಿವಸದಿಂದ ನೀರು ಬಂದಿಲ್ಲ. ಯಾಕೆ ಅಂದರೆ ಇವರು ಪೈಪ್ ಲೈನ್ಗಳನ್ನ ಹಾಳು ಮಾಡೋಗ್ತಾರೆ. ಇದನ್ನ ರಿಪೇರಿ ಮಾಡಿಸ್ಬೇಕಾದವ್ರು ಯಾರು? ಪುರಸಭೆಯಲ್ಲೇ ಮಾಡಬೇಕು. ಯಾಕೆ ಅಂಥದ್ದು ಏನಾಗಿದೆ? ಪುರಸಭೆಗೆ ನಷ್ಟ ಮಾಡ್ತಾ ಇದ್ದಾರೆ. ಈ ಗುತ್ತಿಗೆದಾರರು ಕೆಲಸ ಮಾಡುವಾಗ ಅವರೇ ಪೈಪ್ ಲೈನ್ನ ಸರಿ ಮಾಡಿಕೊಡ್ಬೇಕು ಅಂತೇಳಿ ಅವ್ರದ್ದು ಒಂದು ಅಗ್ರಿಮೆಂಟಲ್ಲಿ ಇರುತ್ತೆ. ಅವರೇ ಮಾಡಬೇಕಾಗಿದೆ. ಆದರೆ ಇಲ್ಲಿ ಪುರಸಭೆಯ ವೈಫಲ್ಯ ಏನಪ್ಪ ಅಂದರೆ ಪುರಸಭೆಯ ಮುಖ್ಯಾಧಿಕಾರಿ ಯಾವುದೇ ಕಾಮಗಾರಿನ ನೋಡೋದಕ್ಕೆ ಇಂಜಿನಿಯರು ಅಥವಾ ಮುಖ್ಯಾಧಿಕಾರಿಗಳು ಬಂದು ಕಾಮಗಾರಿಗಳನ್ನು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಡುವಿನ ಆರೋಪ ಪ್ರತ್ಯಾರೋಪ, ಪ್ರತಿಭಟನೆ ಮತ್ತು ಪರಸ್ಪರ ವಿರೋಧದ ಬೆಳವಣಿಗೆಗಳು ತೀವ್ರಗೊಂಡಿದ್ದು, ಇದರ ಪರಿಣಾಮವಾಗಿ ಪಾಲಿಕೆಯ ಆಡಳಿತ ವ್ಯವಸ್ಥೆ ಮೇಲೆ ಸಾರ್ವಜನಿಕರಲ್ಲಿ ಗಂಭೀರ ಅಸಮಾಧಾನ ವ್ಯಕ್ತವಾಗಿದೆ. ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಜಿನಿಯರ್ ಕವಿತಾ ಅವರ ವಿರುದ್ಧ ಪೌರಕಾರ್ಮಿಕರು ಮತ್ತು ಸಿಬ್ಬಂದಿಗಳು ವಿವಿಧ ಆರೋಪಗಳನ್ನು ಮಾಡುತ್ತಾ ಪ್ರತಿಭಟನೆ ನಡೆಸಿದ್ದಾರೆ. ಇತ್ತ ಇಂಜಿನಿಯರ್ ಕವಿತಾ ಅವರು ಪಾಲಿಕೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಕಡಿವಾಣ ಹಾಕಲು ಪ್ರಯತ್ನಿಸುತ್ತಿರುವುದರಿಂದಲೇ ಕೆಲವರು ತಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಕೆಲ ಪ್ರಗತಿಪರ ಹೋರಾಟಗಾರರು ಮತ್ತು ಸಿಬ್ಬಂದಿಗಳು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದು, ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಂದ ಪಾಲಿಕೆಯ ಆಡಳಿತ ವ್ಯವಸ್ಥೆ ಅಸ್ತವ್ಯಸ್ತಗೊಂಡಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಹಾಸನ ಮಹಾನಗರ ಪಾಲಿಕೆಯನ್ನ ಇಂಜಿನಿಯರ್ ಕವಿತಾಗೆ ಬರೆದುಕೊಟ್ಟಿದ್ದಾರೆ. ಅವರು ಮೊದಲು ದುರಹಂಕಾರದ ಸರ್ವಾಧಿಕಾರಿ ಧೋರಣೆ ಬಿಡಬೇಕು. ಇಲ್ಲಿ ಅಮಾನತುಗೊಳ್ಳುವವರೆಗೂ ಪ್ರತಿಭಟನೆ ನಡೆಸಲಾಗುವುದೆಂದು ದಲಿತ ಪರ ಹೋರಾಟಗಾರ್ತಿ ಶಿವಮ್ಮ ಎಚ್ಚರಿಕೆ ನೀಡಿದ್ದಾರೆ. HCN ನ್ಯೂಸ್, ಹಾಸನ್. ಬೇಲೂರು ತಾಲೂಕಿನ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಿಹಳ್ಳಿ ಗ್ರಾಮದಲ್ಲಿರುವ ಮೆಣಸಿನಮ್ಮ ದೇವಾಲಯದ 25ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ದೇವಾಲಯದ ಮಹಾದ್ವಾರದ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಕ್ತಿ ಭಾವದಿಂದ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವಿಯವರಿಗೆ ಗಂಗಾ ಸ್ನಾನ, ಪಂಚಾಮೃತ ಅಭಿಷೇಕ, ಮಹಾಚಂಡಿಕಾ ಹೋಮ, ಗಣಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಲಾಯಿತು. ಬೆಳಗಿನಿಂದಲೇ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಈಶ್ವರಪ್ಪ ಹಾಗೂ ಧರ್ಮದರ್ಶಿ ಭ್ರಮೇಶ್, ನಮ್ಮ ಪೂರ್ವಿಕರ ಕಾಲದಿಂದಲೇ ಈ ತಾಯಿ ಇಲ್ಲಿ ನೆಲೆಸಿದ್ದು ವಿಶೇಷ ಪೂಜೆ, ಕೆಂಡ ಸೇವೆ, ಸಿಡಿ ಉತ್ಸವಗಳನ್ನು ಆಚರಿಸುತ್ತಾ ಬಂದಿದ್ದೇವೆ. ತಾಯಿಯ ಗದ್ದುಗೆಯಲ್ಲಿ ಇದ್ದ ದೇವಿಗೆ 7 ಗ್ರಾಮಸ್ಥರು ಹಾಗೂ ಭಕ್ತರ ಸಹಕಾರದಿಂದ 25 ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣ ಮಾಡಲಾಯಿತು. ಅಂದಿನಿಂದ ನಿರಂತರವಾಗಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದೇವೆ ಎಂದರು. ಈ ತಾಯಿ ಅತ್ಯಂತ ಶಕ್ತಿಶಾಲಿ. ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ಉಡಿಸೇವೆ ಸಲ್ಲಿಸಿದ್ರೆ ಸಂತಾನ ಪ್ರಾಪ್ತಿಯಾಗಿರುವ ನಿದರ್ಶನಗಳಿವೆ. ಸಣ್ಣಪುಟ್ಟ ದೋಷಗಳಿದ್ರೆ ಜಾತ್ರೆಯ ದಿನ ಮೆಣಸು ಅರ್ಪಿಸಿದ್ರೆ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಆಗಮಿಸಿದ ಎಲ್ಲ ಭಕ್ತರಿಗೂ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಂತರ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ನಾನು ಸಹ ಈ ತಾಯಿಯ ಭಕ್ತನಾಗಿದ್ದೇನೆ. ಸುತ್ತಮುತ್ತಲಿನ 7 ಗ್ರಾಮಗಳ ಭಕ್ತರು ಜಾತಿ ಮತ ಭೇದವಿಲ್ಲದೆ ಇಲ್ಲಿ ಒಂದಾಗಿ ಸೌಹಾರ್ದತೆಯಿಂದ ಪೂಜೆ ಸಲ್ಲಿಸುತ್ತಾರೆ. ಯಾವುದೇ ಕಷ್ಟ ಹರಕೆಗಳಿದ್ರೂ ತಾಯಿ ನಿವಾರಿಸುತ್ತಾಳೆ ಎಂಬ ಭಕ್ತರ ನಂಬಿಕೆ ಇದೆ. ನನ್ನ ಶಾಸಕರ ಅವಧಿಯಲ್ಲಿ ದೇವಾಲಯಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇನೆ. ಮುಂದೆಯೂ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದರು. ಈ ವೇಳೆ ಪಟೇಲ್ ಹರೀಶ್, ಚನ್ನೇಗೌಡ, ಅಣ್ಣಪ್ಪ ಶೆಟ್ಟಿ, ಸುನಿಲ್ ಕುಮಾರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಮುಂಚೆ ಇದು ಬರ್ತಾ ಇದ್ದಿದ್ದು ಏನಪ್ಪ ಅಂದರೆ 2 ಏರ್ ಮೇಲೆ ಬಂದಂಥ ಈ ದೇವರು, ಮೆಣಸಿನ ಏರ್ ಮೇಲೆ ಬಂದಂಥ ದೇವರು, ಅದು ತಲೆಯಾಂತರಕ್ಕೂ ಒಂದು 5-6 ತಲೆ ಹೋಗಿರ್ಬೋದು. ಅವಾಗಿನಿಂದಲೂ ಇದು ನಡ್ಕೊಂಡು ಹೋಗ್ತಾ ಇದೆ. 7 ಸುತ್ತ 7 ಅವರೆಲ್ಲ ಸೇರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಎಲ್ಲರೂ ಭಾಗವಹಿಸ್ತಾರೆ. ಫಸ್ಟ್ನೇದಾಗಿ ಮೆಣಸು ನಮ್ಮ ಅಂದರೆ ಮೆಣಸು
ಮೆಣಸನ್ನ ಉಗ್ಗೋದ್ರಿಂದ ನೆರಳೆಗಳು ಏನಿರ್ತವೆ ನಮ್ಮ ದೇಹದಲ್ಲಿ ಬರೋ ನೆರಳುಗಳು ಅವು ಹೋಗ್ತವೆ. ಆಮೇಲೆ ಈ ಮಕ್ಕಳು ಆಗದಲ್ಲೇ ಇರೋರು ಅವರೆಲ್ಲ ಈ ಸಿಡಿಗೆ ಮಗುನ ತಂದು ಫಸ್ಟು ಅರ್ಪಿಸ್ತೀವಿ, ತೊಟ್ಲು ಅರ್ಪಿಸ್ತೀವಿ, ಇವೆಲ್ಲ ಅಂತಂದರೆ ಅಂಥವ್ರಿಗೆಲ್ಲ ಮಕ್ಕಳು ಆಗೋ ನಂಬಿಕೆ ಮೇಲೆ ಅದು ಶಿಸ್ತುಬದ್ಧ ಜೀವನ ನಡೆಸಲಿಕ್ಕೆ ತಾಯಿ ಕಳಿಸಿದ್ದಾಳೆ. ಆ ತಾಯಿಯ ಮಾತ್ರ ನಾವು ಸಹ ಮೊದಲಿಂದಲೂ ಸಹ ಈ ದೇವರಿಗೆ ನಾವು ಸಹ ಒಬ್ಬರು ಭಕ್ತರು, ಹಾಗಾಗಿ ಇಲ್ಲೂ ಸಹ ಬರ್ತಾಯಿರ್ತೀವಿ. ವಿಶೇಷವಾಗಿ ಯಾವುದೇ ಕಾರ್ಯಕ್ರಮ ಆದರೂ ಸಹ ನಮಗೊಂದು ಆಹ್ವಾನ ಇದ್ದೇ ಇರುತ್ತೆ. ಯಾವುದೊಂದು ಸಹ ತಪ್ಪಿಸ್ಕೊಂಡಾಗ ಆ ರೀತಿ ಆಚಾರವಾಗಿ ನಾನು ಬರ್ತಕ್ಕಂಥ ಕೆಲಸ ಮಾಡಿದ್ದೆ. ದೇವರೆಲ್ಲರೂ ಸಹ ಒಳ್ಳೆಯದು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕು ಯಸಳೂರು ಹೋಬಳಿ ಗೋಪಾಲಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಗೋಪಾಲಕೃಷ್ಣ ನೂತನ ದೇವಾಲಯಕ್ಕೆ ಗುರುವಾರ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸಿ ನೂತನವಾಗಿ ಪ್ರಾರಂಭವಾಗಿರುವ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು, ಪ್ರತಿನಿತ್ಯ ಈ ಭಾಗದಲ್ಲಿ ಆನೆ ಮತ್ತು ಮಾನವ ಸಂಘರ್ಷ, ಹಲವಾರು ಕುಟುಂಬಗಳಲ್ಲಿ ಸಾವು ನೋವಾಗುತ್ತಿರುವುದನ್ನು ಪ್ರತಿನಿತ್ಯ ನೋಡುತ್ತಿದ್ದೇನೆ. ನಾನು 2018ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 100 ಕೋಟಿ ಹಣವನ್ನ ಆನೆ ತಡೆಯಲು ರೈಲ್ವೆ ಬ್ಯಾರಿಕೇಡ್ ಹಾಕಲು ಕೊಟ್ಟಿದ್ದೆವು. ಆನಂತರದ ಸರ್ಕಾರ ಗಮನ ಕೊಡದ ಕಾರಣ ಈ ರೀತಿ ಸಮಸ್ಯೆಯಾಗುತ್ತಿದೆ. ಮೊನ್ನೆ ಸಹ ವಾರದಿಂದಷ್ಟೇ ಆನೆಯಿಂದ ಸಾವಾಗಿರುವುದನ್ನು ಗಮನಿಸಿದ್ದೇನೆ. ಕೇಂದ್ರದ ಅರಣ್ಯ ಸಚಿವರ ಹತ್ತಿರ ಚರ್ಚೆ ಮಾಡಿದ್ದೇನೆ. 2021ರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಟ್ಟಿದ್ದು, ಆ ರಿಪೋರ್ಟ್ ಅನ್ನು ತರಿಸಿಕೊಂಡಿದ್ದೇನೆ. ಅದನ್ನ ಸ್ಟಡಿ ಮಾಡುತ್ತಿದ್ದೇನೆ. ನಿಮಗೆ ಪರ್ಮನೆಂಟ್ ಆಗಿ ಆನೆಯಿಂದ ಮುಕ್ತಿ ದೊರಕಬೇಕು, ನೆಮ್ಮದಿಯಿಂದ ಬದುಕಬೇಕು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಇಲ್ಲಿ ಮುಳುಗಡೆ ಪ್ರದೇಶ ಏನಿದೆ, ಹಿಂದೆ ಮುಳುಗಡೆ ಪ್ರದೇಶದ ಪರಿಹಾರ ಕೊಟ್ಟಿಲ್ಲ ಎಂದು ಹೇಳ್ತಿದ್ದಾರೆ. ನಿಮ್ಮ ಗಮನಕ್ಕೆ ತರುತ್ತೇನೆ. ಭವಿಷ್ಯ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡುತ್ತಿದ್ದು, ನನಗೆ ವಿಶ್ವಾಸ ಇದೆ. ಆ ಸಂದರ್ಭದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಮುಳುಗಡೆಯಾಗಿರುವ ಕುಟುಂಬಗಳಿಗೆ ಪರಿಹಾರ ದೊರಕಿಸಲು ನಾನು ಮಾತು ಕೊಡುತ್ತೇನೆ. ಅದೆಲ್ಲವನ್ನು ಸರಿಪಡಿಸಿಕೊಡುವ ಕೆಲಸ ಮಾಡುತ್ತೇನೆ. ಅದು ನನ್ನ ಜವಾಬ್ದಾರಿ. ಅದರ ಜೊತೆಗೆ ಮೊನ್ನೆ ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿ ನಡೆದ ಕಾಫಿ ಬೆಳೆಗಾರರ ಸಂಶೋಧನಾ ಕೇಂದ್ರದ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅಲ್ಲಿ ಕಾಫಿ ಬೆಳೆಗಾರರಿಗೆ ಆರ್ಥಿಕ ಇಲಾಖೆಯಿಂದ, ಬ್ಯಾಂಕುಗಳಿಂದ, ಸರ್ಫೇಸಿ ಕಾಯ್ದೆಯಿಂದ ರೈತರಿಗೆ ಗೊತ್ತಿಲ್ಲದಂತೆಯೇ ಬ್ಯಾಂಕುಗಳು ರೈತರ ಜಮೀನನ್ನ ಹರಾಜು ಹಾಕ್ತಾರೆ. ಆ ಆಕ್ಟ್ ಅನ್ನ ಕೇಂದ್ರದಲ್ಲಿ ಚರ್ಚಿಸಿ ರದ್ದು ಮಾಡಲು ಕೇಂದ್ರದಲ್ಲಿ ತೀರ್ಮಾನ ಮಾಡಿದ್ದೇವೆ. ನೀವುಗಳೆಲ್ಲ ರಿಮೋಟ್ ಏರಿಯಾದಲ್ಲಿ ಬದುಕುತ್ತಿದ್ದೀರಿ. ಹೊರನೋಟಕ್ಕೆ ನೀವು ಕಾಫಿ ಬೆಳೆಗಾರರಂತೆ ಕಂಡರೂ ಸಹ ನಿಮ್ಮ ಪರಿಸ್ಥಿತಿ ಏನಿದೆ ಎಂದು ಅರ್ಥ ಮಾಡಿಕೊಂಡಿದ್ದೇನೆ. ಕೇಂದ್ರ ಸರ್ಕಾರದಿಂದ ಬರುವ ಎಲ್ಲಾ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿಯೇ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಹಲವಾರು ರೀತಿಯ ಚಿಂತನೆಗಳನ್ನು ಇಟ್ಟುಕೊಂಡಿದ್ದೇನೆ ಎಂದರು. ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಎಚ್.ಕೆ. ಕುಮಾರಸ್ವಾಮಿ, ಎಚ್.ಎಂ. ವಿಶ್ವನಾಥ್, ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ, ಕೆಆರ್ ನಗರ ಮಾಜಿ ಶಾಸಕರಾದ ಸಾರಾ ಮಹೇಶ್, ಶ್ರೀ ಚನ್ನಸಿದ್ದ ಶಿವಾಚಾರ್ಯ ಸ್ವಾಮೀಜಿಗಳು, ತೆಂಕಲಗೋಡು ಮಠ, ಎಸಳೂರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲಾ ಕುಮಾರಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್, ಸಕಲೇಶಪುರ. ನಮ್ಮ ಕೆಂಪೇಗೌಡರು, ಗಂಗಣ್ಣರಿದ್ದಾರೆ, ಶಿವಕುಮಾರ್ ಇದ್ದಾರೆ, ಸಚಿನ್ ಇದ್ದಾರೆ, ಅಪ್ಪನಗೌಡರು ಇದ್ದಾರೆ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಮಹಾಜನರೇ, ನಾನು ಹೆಚ್ಚು ಮಾತಾಡಿಸಿಕೊಳ್ಳೋದಿಲ್ಲ. ಈಗಾಗಲೇ ಹಕ್ಕುಗಳನ್ನ ಮಾನ್ಯ ಕುಮಾರಣ್ಣವರು ಎಚ್.ಡಿ. ಕುಮಾರಸ್ವಾಮಿ ಬಿಟ್ಟಿದ್ದಾರೆ. ಇನ್ನೊಂದು 20 ನಿಮಿಷ ಬರ್ತಾರೆ. ನಾನು ಸಕಲೇಶಪುರದ ಲಯನ್ಸ್ ಹಾಲ್ನಲ್ಲಿ ಮಾರ್ಚ್ 1ರಂದು ತಾಲೂಕು ಪತ್ರಿಕಾ ವಿತರಕರ ಸಂಘದ ಉದ್ಘಾಟನೆ ನಡೆಯಲಿದ್ದು, ಪತ್ರಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಅಧ್ಯಕ್ಷ ಎನ್.ಬಿ. ಮಂಜುನಾಥ ಸ್ವಾಮಿ ಹೇಳಿದ್ದಾರೆ. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಎನ್.ಬಿ. ಮಂಜುನಾಥ ಸ್ವಾಮಿ ಮಾತನಾಡಿ, ಸಕಲೇಶಪುರದ ಲಯನ್ಸ್ ಹಾಲ್ನಲ್ಲಿ ಮಾರ್ಚ್ 1, 2026ರಂದು ಬೆಳಗ್ಗೆ 11 ಗಂಟೆಗೆ ತಾಲೂಕು ಪತ್ರಿಕಾ ವಿತರಕರ ಸಂಘದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮವನ್ನು ಶಾಸಕ ಸಿಮೆಂಟ್ ಮಂಜುನಾಥ್ ಉದ್ಘಾಟಿಸಲಿದ್ದು, ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಅಧ್ಯಕ್ಷ ಶಂಭುಲಿಂಗಪ್ಪ, ಜಿಲ್ಲಾಧ್ಯಕ್ಷ ಕಿರಣ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ, ತಾಲೂಕು ಅಧ್ಯಕ್ಷ ಜೈ.ಬಿ. ಮಂಜುನಾಥ್ ಸೇರಿದಂತೆ
ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ತಾಲೂಕಿನ ಪತ್ರಿಕಾ ವಿತರಕರ ಸಂಘವನ್ನು ಸಂಘಟಿತಗೊಳಿಸುವುದು, ವಿತರಕರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಹಾಗೂ ವೃತ್ತಿ ಭದ್ರತೆ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಬಲಪಡಿಸುವ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ವಿತರಕರು, ಮಾಧ್ಯಮ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿದರು. HCN ನ್ಯೂಸ್, ಸಕಲೇಶಪುರ. 1/3/2026 ದಿವಸ ಹಾಗೆ ಈಗ ಸಕಲೇಶಪುರದ ಲಯನ್ಸ್ ಹಾಲ್ನಲ್ಲಿ ಪತ್ರಿಕಾ ವಿತರಕರ ಸಂಘ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಇದರ ಪ್ರಯುಕ್ತ ಉದ್ಘಾಟನೆಯನ್ನು ನಮ್ಮ ಶಾಸಕರಾದ ಸಿಮೆಂಟ್ ಮಂಜೂರವರು ಉದ್ಘಾಟಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರಿದ್ದಾರೆ. ಮತ್ತು ಇದರ ಪ್ರಾಸ್ತಾವಿಕ ಮಾತು ಮತ್ತು ಕೆಲವು ಸಲಹೆಗಳನ್ನು ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರಾದ ಶಂಭುಲಿಂಗಪ್ಪನವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದಾರೆ. ಇದೇ ಅಲ್ಲದೆ ಕಾರ್ಯನಿರತ ಪತ್ರಕರ್ತರ ಸಂಘದ ಹಾಸನ ಜಿಲ್ಲಾಧ್ಯಕ್ಷರಾದ ಕೆಂಚೇಗೌಡರವರು ಅವರು ಕೂಡ ಅತಿಥಿಯಾಗಿ ಆಗಮಿಸ್ತಾರೆ. ಆಮೇಲೆ ಇವರು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾದ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶೇಷ ಚೇತನರಿಗೆ ಯಾಂತ್ರಿಕ ತ್ರಿಚಕ್ರ ವಾಹನ ವಿತರಣೆ, ಸ್ವಾವಲಂಬನೆಯತ್ತ ಮತ್ತೊಂದು ಹೆಜ್ಜೆ. ವಾಹನಗಳನ್ನು ಸ್ವೀಕರಿಸಿದ ಫಲಾನುಭವಿಗಳಿಂದ ಕೃತಜ್ಞತೆ ಸಲ್ಲಿಕೆ. ಬೇಲೂರು ಬೆಳೆಗಾರರ ಸಂಘಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮ. 25ನೇ ವರ್ಷದ ಆಚರಣೆಗೆ ಸಜ್ಜಾದ ಕಾಫಿ ಬೆಳೆಗಾರರು. ಕಾಫಿ ತೋಟಗಾರಿಕೆಗೆ ಸಂಬಂಧಿಸಿದ ಕೃಷಿ ವಸ್ತು ಪ್ರದರ್ಶನ ಆಯೋಜನೆ. ಉತ್ತಮ ಗುಣಮಟ್ಟದ ಕಾಳುಮೆಣಸಿಗೆ ಹೆಚ್ಚಿದ ಬೇಡಿಕೆ. ವೈಜ್ಞಾನಿಕ ಕ್ರಮಗಳಿಂದ ಹೆಚ್ಚು ಆದಾಯ ಸಾಧ್ಯ. ಭಾರತೀಯ ಸಾಂಬಾರ ಮಂಡಳಿ ಸಕಲೇಶಪುರ ಉಪನಿರ್ದೇಶಕ ಸುಂದರೇಶ್ ಎನ್ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.